ಇವಾಗ ಎಲ್ಲರೂ ಕೂಡ ಸೇಫ್ ಆಗಿ ಸರ್ 128 ಜನ ಕೂಡ ಏನು ಹೇಳಬೇಕು? ಇದು ಇದಕ್ಕೆ ಎಲ್ಲರ ಸಹಕಾರ ಇದೆ. ವಿಶೇಷವಾಗಿ ಮುಖ್ಯಮಂತ್ರಿಯವರಿಗೆ ನನಗೆ ಒಂದು ಅವಕಾಶ ಕೊಟ್ಟಿದ್ರು. ಇದನ್ನ ಸಮರ್ಪಕವಾಗಿ ನನ್ನ ಪ್ರಕಾರ ಒಂದು ತೃಪ್ತಿ ತರತಕ್ಕಂಥ ಕೆಲಸ ಮಾಡಿದಂತೆ ಸಂದರ್ಭಕ್ಕೆ ಹೇಳಿಕೆ ಬಯಸ್ತಾರೆ. 40ರಿಂದ 45 ಜಾಗಗಳಲ್ಲಿ ಅಲ್ಲಿ ಓಡಾಡಿದ್ದಾರೆ ಸರ್. ಈ ದಾಳಿ ಆದ್ಮೇಲೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಪರಿಸ್ಥಿತಿ ಕಾರಣ ಆಗಿತ್ತು. ಅಂದ್ರೆ ಸಂಶಾನದಲ್ಲಿ ಹೋದಾಗ ಹೆಂಗಿರುತ್ತೆ, ಯಾರು ಜನರು ಇರೋದಿಲ್ಲ. ಆಬ್ವಿಯಸ್ಲಿ ಪ್ಯಾರಾಮಿಲಿಟ್ರಿ, ಮಿಲಿಟ್ರಿ, ಪ್ರತಿ ಹೆಜ್ಜೆಜಿಗೂ ಜನರು, ಸೆಕ್ಯೂರಿಟಿ, ಆತಂಕ, ಎಲ್ಲಿ ಯಾರು ಬಂದು ಹೊಡಿತಾರೆ, ಎಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಆತಂಕ ಎಲ್ಲರಲ್ಲಿ ಇತ್ತು. ಅದ್ರಲ್ಲಿ ನಮ್ಮಲ್ಲಿ ಕೂಡ ಇತ್ತು. ಆಮೇಲೆ ಜನರು ಯಾರು ಟೂರಿಸ್ಟ್ ಹೋಗಿದ್ರು ಅವರು ಭಾಳ ಭಯದ ವಾತಾವರಣದಲ್ಲೇ ಇದ್ದರು. ಯಾಕಂದರೆ ಮಕ್ಕಳ ಜೊತೆ ಹೋಗಿದ್ದಾರೆ, ಫ್ಯಾಮಿಲಿ ಜೊತೆ ಹೋಗಿದ್ದಾರೆ. ಅವ್ರ ಆತಂಕಕ್ಕೆ ನಾವು ಅವ್ರ ಭಯನ ನಿಮಗೆ ನಾನಿಲ್ಲಿ ವರ್ಡ್ಸಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ಅದರೆಲ್ಲರ ಜೊತೆಗೆ ಬೇರೆ ಯಾವುದೇ ರೀತಿಯ ಬ್ಯಾಡ್ ಇನ್ಸಿಡೆಂಟ್ ಆಗಲಾರಂಗೆ ನಾವು ಇವತ್ತು ಬಂದಿದ್ದೀವಿ. ಅದು ನಮ್ದು ಲಕ್ ಅಂತ ಕೂಡ ಈ ಸಂದರ್ಭದಲ್ಲಿ ಪ್ರಮುಖವಾದಂತಹ ಪ್ರವಾಸಿ ಅಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಮಾತನಾಡ್ತಾ ಇರುವಂಥದ್ದು. ನಿಮ್ಮ ಒಪಿನಿಯನ್ ಅದ್ರ ಬಗ್ಗೆ ಮಾತನಾಡೋದು ಬೇಡ. ಈಗ ರಾಜಕೀಯವಾಗಿ ಇದನ್ನ ಸ್ವಲ್ಪ ಅರಗಳ್ಸ್ಕೊಳ್ಳೋಣ. ಏನಾಗಿದೆ ಸಂದರ್ಭಗಳು ಬಂದಾಗ ಮಾತನಾಡೋಣ. ಈಗ ಸದ್ಯದಲ್ಲಿ ಬೇಡ ಅಂತ ನಾಯಕರ ಜೊತೆ ಮಾತನಾಡಿದ್ರೆ ನಿಮ್ಗೆ ಯಾವ ರೀತಿಯಾಗಿ ಸ್ಪಂದನೆ ನೀಡಿಲ್ಲ? ಅವರು ಏನು ಸ್ಪಂದನೆ ನೀಡಲಿಲ್ಲ. ಅವ್ರು ಕೇಳಿಸ್ಕೊಂತ ಹೋದ್ರೆ ಅಷ್ಟು ಬಿಟ್ರೆ ಅಬ್ವಿಯಸ್ಲಿ ಅವರಿಗೂ ಇದೇ ರೀತಿಯಾದಂಥ ಪ್ರೆಷರ್ ಇದೆ. ಪ್ರತಿಯೊಬ್ಬರು ಅಳ್ತಾ ಇದ್ರು, ಕೂಗ್ತಾ ಇದ್ರು, ಮಾಧ್ಯಮದವರು ಇದ್ರು. ನನ್ನ ಏನಿತ್ತು, ನನ್ನ ಏನು ವಿಚಾರ ಇತ್ತು, ನಾನು ಐ ಬಿನ್ ಸೆಂಟ್ ಬೈ ಅವರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ನನಗೆ ಕಳಿಸಿದ್ದಾರೆ ಅಂತ ಹೇಳಿ ಅವ್ರಿಗೆ ಹೇಳಿಬಿಟ್ಟು ಒಂದು 4 ಹೆಜ್ಜೆ ಅವ್ರ ಜೊತೆ ನಡೀಲಿಕ್ಕೆ ಅವಕಾಶ. ಯಾವುದೇ ವಿಚಾರ ಅದು ವಿರುದ್ಧ ತಗೊಂಡ್ರೆ ನಾವು ಸಮ್ಮತ ಇದ್ದಾರೆ. ಪ್ರತಿಯೊಬ್ಬರು ನಿಮ್ಮದೇ ವಿಚಾರ ಇದೆ, ನಂದು ಅದೇ ವಿಚಾರ. ಸರ್, ಪ್ರಮುಖವಾಗಿ ಸಂತೋಷ್ ಲಾಡ್ ಅವರ ಮಾತುಗಳು ಎಲ್ಲ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬಂದ ನಂತರ ಅವರು ಹೇಳ್ತಿರುವಂತಹ ಇದಿಷ್ಟು ಮಾತುಗಳು. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.